ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಸ್ಪರ್ಧಾ ಸ್ನೇಹಿತರಿಗೆ. ಇವತ್ತಿನ ತರಗತಿಯಲ್ಲಿ ನಾವು PCPSIಗೆ ಸಂಬಂಧಪಟ್ಟಿರುವಂತಹ ಟಾಪ್ 50 ಪ್ರಶ್ನೆಗಳನ್ನು ನೋಡ್ಕೊತಾ ಹೋಗೋಣ. ಇವು ಅತಿ ಹೆಚ್ಚು ಬಾರಿ ಕೇಳಲಾದಂಥ ಸಂಬಂಧೀಯ ಪ್ರಶ್ನೆಗಳು ಆಗಿರ್ತಾವೆ. ಆದ್ದರಿಂದ ಸರಿಯಾಗಿ ಸ್ಕಿಪ್ ಮಾಡಲ್ಲ ಕ್ಲಾಸ್ನ ನೋಡ್ರಿ. ಇನ್ನೂ ನೀವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೆ ಇನ್ನೂ ನಿಮ್ಮ ಸ್ನೇಹಿತರಿಗೆ ತಿಳಿಸ್ರಿ. ಹಾಗಾದರೆ ಕ್ಲಾಸ್ ಶುರು ಮಾಡೋಣ ಬನ್ನಿ. ಮೊದಲನೇ ಕ್ವಶನ್ ಬಂದ್ಬಿಟ್ಟು ಸುಭಾಷ್ ಚಂದ್ರ ಬೋಸ್ರು ಆಜಾದ್ ಹಿಂದ್ ಫೌಜ್ ಸ್ಥಾಪಿಸಿದ ಸ್ಥಳ ಯಾವುದಂತ ಕೇಳಿದ್ದಾರೆ. ಇದ್ರ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದ್ರೆ ಸಿಂಗಾಪುರ್ ಸರಿಯಾದ ಉತ್ತರ ಆಗಿರ್ತದೆ. ಎರಡನೇ ಕ್ವಶನ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸಾಮ್ರಾಜ್ಯವನ್ನು ಕಟ್ಟಿದ ಕೀರ್ತಿ ಸಲ್ಲಬೇಕಾದದ್ದು ಯಾರಿಗೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದ್ರೆ ಕದಂಬರು ಆಗಿರ್ತದೆ. ಇನ್ನು ಮೂರನೇ ಕ್ವಶನ್ ಬಂದ್ಬಿಟ್ಟು ಕಪ್ಪು ಮಣ್ಣು ಈ ಬೆಳೆ ಬೆಳೆಯಲು ಉತ್ತಮ ಅಂತ ಕೇಳಿದ್ದಾರೆ. ಕಪ್ಪು ಮಣ್ಣು ಹತ್ತಿ ಬೆಳೆಯಲು ಉತ್ತಮ. ನಾಲ್ಕನೇ ಕ್ವಶನ್ ನಾಥಾರಾಮ್ ಗೋಡ್ಸೆ ಗಾಂಧೀಜಿಯವರನ್ನು ಗುಂಡಿಟ್ಟು ಕೊಂದ ದಿನ ಯಾವಾಗ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 1948 ಜನವರಿ 30. ಐದನೇ ಕ್ವಶನ್ ಗಾಂಧೀಜಿಯವರಿಗೆ ಮಹಾತ್ಮ ಎಂಬ ಬಿರುದು ನೀಡಿದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್. ಆರನೇ ಕ್ವಶನ್ ಭಾರತದಲ್ಲಿ ಪ್ರಪ್ರಥಮ ಅಣುಶಕ್ತಿ ಕೇಂದ್ರವನ್ನು ಸ್ಥಾಪಿಸಿರುವುದು ಈ ರಾಜ್ಯದಲ್ಲಿ ಅಂತ ಕೇಳಿದ್ದಾರೆ ಕ್ವಶನ್. ಸರಿಯಾದ ಉತ್ತರ ಮಹಾರಾಷ್ಟ್ರ ಆಗಿರ್ತದೆ. ಇನ್ನು ಏಳನೇ ಕ್ವಶನ್ ಬಂದ್ಬಿಟ್ಟು ಮನುಷ್ಯನ ದೇಹದ ಸಾಮಾನ್ಯ ಉಷ್ಣತೆಯು ಎಷ್ಟಾಗಿರ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 98.6 ಡಿಗ್ರಿ ಫ್ಯಾರನ್ಹೀಟ್. ಎಂಟನೇ ಕ್ವಶನ್ ದೀನ್ ಇಲಾಹಿಯನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಅಕ್ಬರ್ ಆಗಿರ್ತದೆ. ಒಂಬತ್ತನೇ ಕ್ವಶನ್ ಬಂಗಾಳ ವಿಭಜನೆ ಆದ ವರ್ಷ ಯಾವುದಂತ ಕೇಳಿದ್ದಾರೆ. ಸರಿಯಾದ ಉತ್ತರ 1905. ಹತ್ತನೇ ಕ್ವಶನ್ ಬುದ್ಧ ಪ್ರಥಮ ಪ್ರವಚನ ನೀಡಿದ ಸ್ಥಳ ಯಾವುದಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಸಾರನಾಥ್. 11ನೇ ಕ್ವಶನ್ ಹೈದರ್ ಅಲಿ ಮೈಸೂರಿನ ಸುಲ್ತಾನನಾದ ವರ್ಷ ಯಾವಾಗಂತ ಕೇಳಿದ್ದಾರೆ. ಸರಿಯಾದ ಉತ್ತರ 1761. 12ನೇ ಕ್ವಶನ್ ಮಲ್ಲಿಕಾ ಈ ಮೈದಾನ ತೋಪ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಇದು 2002 ಪಿಸಿದಾಗ ಕೇಳಿದ್ದಾರೆ. ಸರಿಯಾದ ಉತ್ತರ ಬಿಜಾಪುರ ಆಗಿರ್ತದೆ. 13ನೇ ಕ್ವಶನ್ ಕಾವೇರಿ ನದಿ ಹುಟ್ಟುವ ಜಾಗ ಯಾವುದಂತ ಕೇಳಿದ್ದಾರೆ. ಸರಿಯಾದ ಉತ್ತರ ತಲಕಾವೇರಿ ಆಗಿರ್ತದೆ. 14ನೇ ಕ್ವಶನ್ ಮೈಸೂರು ರಾಜ್ಯವು ಕರ್ನಾಟಕವೆಂದು ಪುನರ್ನಾಮಕರಣಗೊಂಡಿದ್ದು ಯಾವಾಗ ಅಂತ ಕೇಳಿದ್ದಾರೆ. ಇನ್ನು 2002 ಪಿಸಿದಾಗ ಕೇಳಿದ್ದಾರೆ. ಸರಿಯಾದ ಉತ್ತರ ಯಾವುದಾಗಿರ್ತಂದ್ರೆ 1973 ಆಗಿರ್ತದೆ. ಅವಾಗ ಯಾರು ಮುಖ್ಯಮಂತ್ರಿ ಇರ್ತಂದ್ರೆ ಡಿ ದೇವರಾಜ ಅರಸು ಆಗಿದ್ದರು. 15ನೇ ಕ್ವಶನ್ ಹಗುರವಾದ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಜಲಜನಕ ಆಗಿರ್ತದೆ. 16ನೇ ಕ್ವಶನ್ ಬಂದ್ಬಿಟ್ಟು ಗೂಗ್ಲಿ ಪದ ಯಾವ ಕ್ರೀಡೆಗೆ ಸಂಬಂಧಿಸಿದ್ದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಕ್ರಿಕೆಟ್ ಆಗಿರ್ತದೆ. 17ನೇ ಕ್ವಶನ್ ಶೌರ್ಯಕ್ಕಾಗಿ ಭಾರತದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಪರಮವೀರ ಚಕ್ರ. 18ನೇ ಕ್ವಶನ್ ಅತಿ ವೇಗವಾಗಿ ಬೆಳೆಯುವ ಮರ ಯಾವುದಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೀಲಗಿರಿ ಆಗಿರ್ತದೆ. 19ನೇ ಕ್ವಶನ್ ಭಾರತ ಸೇನಾ ಬಲಗಳ ಮುಖ್ಯ ದಂಡನಾಯಕರು ಯಾರಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಭಾರತದ ರಾಷ್ಟ್ರಪತಿಗಳು. 20ನೇ ಕ್ವಶನ್ ಎರಡನೇ ಪಾಣಿಪತ್ ಕದನ ನಡೆದ ವರ್ಷ ಯಾವಾಗಂತ ಕೇಳಿದಾರೋ. ಸರಿಯಾದ ಉತ್ತರ 1556. 1ನೇ ಪಾಣಿಪತ್ ಕದನ 1526. 21ನೇ ಕ್ವಶನ್ ಗ್ರಹಗಳ ಚಲನೆಯ ಸಿದ್ಧಾಂತ ಕಂಡು ಹಿಡಿದವರು ಯಾರಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಜೋಹಾನ್ ಕೆಪ್ಲರ್. 22ನೇ ಕ್ವಶನ್ ಭಾರತ ಹಾರಿಸಿದ ಮೊದಲ ಉಪಗ್ರಹ ಯಾವುದಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆರ್ಯಭಟ ಆಗಿರ್ತದೆ. 23ನೇ ಕ್ವಶನ್ ಗೋಲ್ಡನ್ ಚಾರಿಯಟ್ ಎನ್ನುವುದು ಒಂದು ಐಷಾರಾಮಿ ರೈಲ್ ಆಗಿರ್ತದೆ. 24ನೇ ಕ್ವಶನ್ ಕಂಚು ಯಾವುದರ ಮಿಶ್ರಲೋಹ ಅಂತ ಕೇಳಿದ್ದಾರೆ. ಇದು ತಾಮ್ರ ಹಾಗೂ ತವರ. 25ನೇ ಕ್ವಶನ್ ಬಂದ್ಬಿಟ್ಟು ಆ್ಯಸ್ ಯು ಲೈಕ್ ಇಟ್ನ ಕರ್ತೃ ಯಾರಂತ ಕೇಳಿದ್ದಾರೆ. ಸರಿಯಾದ ಉತ್ತರ ವಿಲಿಯಂ ಶೇಕ್ಸ್ಪಿಯರ್. 26ನೇ ಕ್ವಶನ್ ತುಂಗಾ ನದಿಯು ಯಾವ ಜಿಲ್ಲೆಯಲ್ಲಿ ಉಗಮಿಸುತ್ತದೆ ಅಂತ ಕೇಳಿದ್ದಾರೆ. ಇದು ಸರಿಯಾದ ಉತ್ತರ ಚಿಕ್ಕಮಗಳೂರು ಆಗಿರ್ತದೆ. 27ನೇ ಕ್ವಶನ್ ಪಾರ್ಸಿಗಳ ಪವಿತ್ರ ಗ್ರಂಥದ ಹೆಸರೇನು ಅಂತ ಕೇಳಿದ್ದಾರೆ. ಇದು ಜೈನ್ ಅವೆಸ್ತಾ. 28ನೇ ಕ್ವಶನ್ ಭಾರತದಲ್ಲಿ ಮೊಘಲ ರಾಜವಂಶವನ್ನು ಸ್ಥಾಪಿಸಿದವರು ಯಾರಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಾಬರ್. 29ನೇ ಕ್ವಶನ್ ಮನುಜ ಮತ ವಿಶ್ವಪಥ ಎಂದವರು ಯಾರಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಕುವೆಂಪು ಆಪ್ಷನ್ ಎ. 30ನೇ ಕ್ವಶನ್ ಕಥಕಳಿ ಇವು ಯಾವ ರಾಜ್ಯದ ನಾಟ್ಯ ಪ್ರಭೇದವಾಗಿದೆ ಅಂತ ಕೇಳಿದ್ದಾರೆ. ಇದು ಕೇರಳ ರಾಜ್ಯದ ನಾಟ್ಯ ಪ್ರಭೇದವಾಗಿದೆ. ಇನ್ನು 31ನೇ ಕ್ವಶನ್ ವಿಮ್ಯಾಕ್ಸ್ ಎಂಬುದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ. ಸ್ವಲ್ಪ ತಪ್ಪಿದ್ರಿ. ಇದು ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಿಸಿದೆ. 32ನೇ ಕ್ವಶನ್ ಗೋದಾವರಿ ನದಿಯ ಉಗಮ ಸ್ಥಾನ ಯಾವುದಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನಾಸಿಕ್ ಆಗಿರ್ತದೆ. ಕ್ವಿಟ್ ಇಂಡಿಯಾ ಚಳವಳಿ ಯಾವಾಗ ನಡೀತು ಅಂತ ಕೇಳಿದ್ದಾರೆ. ಇದು 1942ದಾಗ ನಡೀತದೆ.
34ನೇ ಕ್ವಶನ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬುದನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದಾರೆ. ಸರಿಯಾದ ಉತ್ತರ ಲಾರ್ಡ್ ಡಾಲೌಸಿ. 35, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಯಾವುದನ್ನು ಕರೆಯುತ್ತಿದ್ದರು ಅಂತ ಕೇಳಿದಾರೆ. ಸರಿಯಾದ ಉತ್ತರ ವಿದುರಾಶತ್ವ. 36ನೇ ಕ್ವಶನ್, ಕನ್ನಡದ ಮೊದಲ ಕಾವ್ಯ ರೂಪದ ಗ್ರಂಥವನ್ನು ಬರೆದವರು ಯಾರಂತ ಕೇಳಿದಾರೆ. ಆಪ್ಷನ್ ಸಿ ಅಮೋಘ ವರ್ಷ. 37ನೇ ಕ್ವಶನ್, 16ನೇ ಶತಮಾನದ ಭಕ್ತಿ ಚಳುವಳಿಯ ನಾಯಕ ಯಾರು ಅಂತ ಕೇಳಿದಾರೆ. ಸರಿಯಾದ ಉತ್ತರ ಗುರುನಾನಕ್. ಕನ್ನಡದ ಮೊದಲ ವರ್ಣಚಿತ್ರ ಯಾವುದು ಅಂತ ಕೇಳಿದಾರೆ. ಸರಿಯಾದ ಉತ್ತರ ಅಮರಶಿಲ್ಪ ಜಕಣಾಚಾರಿ. ಓಣಂ ಹಬ್ಬ ಯಾವ ರಾಜ್ಯದ ಹಬ್ಬವಾಗಿರುತ್ತದೆ. ಸರಿಯಾದ ಉತ್ತರ ಕೇರಳ. ಭಾರತದ ಅತಿ ದೊಡ್ಡ ಲವಣ ಸರೋವರ ಯಾವುದು ಅಂತ ಕೇಳಿದಾರೆ. ಇದು ಸಾಂಬಾರ್ ಸರೋವರ. ಕಾಂಜಿರಂಗ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ. ಸರಿಯಾದ ಉತ್ತರ ಅಸ್ಸಾಂ. ಈ ಕೆಳಗಿನ ಯಾವ ನದಿಯನ್ನು ಬಿಹಾರದ ದುಃಖದ ನದಿ ಎಂದು ಕರೆಯುತ್ತಾರೆ ಅಂತ ಕೇಳಿದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕೋಸಿ. ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದಾರೆ. ಸರಿಯಾದ ಉತ್ತರ MS ಸ್ವಾಮಿನಾಥನ್. ಕನ್ನಡದ ವಿಶ್ವವಿದ್ಯಾಲಯ ಎಲ್ಲಿ ಸ್ಥಾಪಿತವಾಗಿದೆ ಅಂತ ಕೇಳಿದಾರೆ. ಇದು ಹಂಪಿದಾಗ ಸ್ಥಾಪಿತವಾಗಿದೆ. ಮಂಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದಾರೆ. ಸರಿಯಾದ ಉತ್ತರ ಶಿವಮೊಗ್ಗ. ಜಪಾನ್ನ ಪಾರ್ಲಿಮೆಂಟನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಡಯಟ್. ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದಾರೆ. ಸರ್ದಾರ್ ವಲ್ಲಭಾಯಿ ಪಟೇಲ್. ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರಂತ ಕೇಳಿದಾರೆ. ಆಪ್ಷನ್ ಸಿ ಜ್ಯೋತಿಬಾ ಫುಲೆ. 49ನೇ ಕ್ವಶನ್, ಶಬ್ದವನ್ನು ಅಳೆಯುವ ಮಾನಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದಾರೆ. ಆಪ್ಷನ್ ಬಿ ಡೆಸಿಬಲ್. ಕನ್ನಡದ ಪ್ರಪ್ರಥಮ ಗದ್ಯ ಕೃತಿ ಯಾವುದನ್ನು ಕೇಳಿದಾರೆ. ಒಡ್ಡಾರಾಧನೆ ಆಗಿರ್ತದೆ. ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಕ್ತಾಯ ಆಗ್ತೈತಿ. ಇನ್ನು ಮುಂದೆ ಹೆಚ್ಚು ಕ್ಲಾಸ್ಗಳು ಬರ್ತಾವೆ. ನಿಮ್ಗೆ ಯಾವ ಥರ ಕ್ಲಾಸ್ ಬೇಕು ಅನ್ನೋದನ್ನು ಕಮೆಂಟ್ ಹಾಕಿರಿ. ನಾವು ಕ್ಲಾಸ್ ಮಾಡೋಕ್ಕೆ ನಾವು ಸ್ವಲ್ಪ ಪ್ರಯತ್ನ ಪಡ್ತೀವಿ ರೀ. ನೀವು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹಿಂಗೆ ಸಪೋರ್ಟ್ ಮಾಡಿರಿ. ಧನ್ಯವಾದ.